ಧರ್ಮಸ್ಥಳ ಹೆಣವೂತ ಪ್ರಕರಣದ ಮೇಜರ್ ಅಪ್ಡೇಟ್ಸ್. ಧರ್ಮಸ್ಥಳ ಹೆಣವೂತ ಪ್ರಕರಣಕ್ಕೆ ಈಗ ಹೊಸ ತಿರುವು, ಬಿಗ್ ಟ್ವಿಸ್ಟ್, ಬಹುದೊಡ್ಡ ಬದಲಾವಣೆ. ಮತ್ತೆರಡು ಕೇಸ್ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ. 2 ಕೇಸನ್ನು ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ. ಪಾಯಿಂಟ್ 6ರಲ್ಲಿ ಮಾನವನ ಕಳೇಬರ ಪತ್ತೆಯಾಗಿತ್ತು. ಆ ಒಂದು ದೂರಾದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲು, ಅಸಹಜ ಸಾವಿನ ವರದಿ ಎಂದು ಅರ್ಥ. ಯುಡಿಆರ್ ಅಂದ್ರೆ ಈ ಪ್ರಕರಣ ಎಸ್ಐಟಿ ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ. ದೂರುದಾರ ಜಯಂತ್ ದೂರರ್ಜಿ ಕೂಡ ಎಸ್ಐಟಿಗೆ ವರ್ಗಾವಣೆ. ನೋಡಿ, ಈ ಕುರಿತು ಆದೇಶ ಹೊರಡಿಸಿದ ಡಿಜಿಪಿ ಹಾಗೂ ಐಜಿಪಿ. ಧರ್ಮಸ್ಥಳ ಹೆಣವೂತ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ಯಾಕೆ ಕರೀತಿದೀವಿ ಅಂತ ಹೇಳಿದ್ರೆ, ಇದರಲ್ಲೊಂದು 2 ಬಹುದೊಡ್ಡ ಡೆವಲಪ್ಮೆಂಟ್ಗಳಾಗಿದೆ. ಒಂದು, ಈ ಜಯಂತ್ ಎನ್ನುವಂತಹ ವ್ಯಕ್ತಿ, ಜಯಂತ್ ಟಿ, ಆತ ಈ ಸೌಜನ್ಯ ಪರ ಹೋರಾಟದಲ್ಲೆಲ್ಲ ಕಾಣಿಸ್ಕೊಂಡಿದ್ದ. ನಮ್ಮ ಫ್ರೀಡಮ್ ಟಿವಿಯಲ್ಲಿ ಅನೇಕ ಸಂದರ್ಶನವನ್ನು ಎದುರಿಸಿದ್ದಾರೆ. ಆ ಹೊಸ ಸಾಕ್ಷಿದಾರ ತನ್ನದೇ ಕುಟುಂಬ ಸದಸ್ಯರ ಕೊಲೆಗಳಾಗಿದ್ದಾವೆ, ಹಾಗಾಗಿ ನಾನು ಈ ಹೆಣವೂತ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿದಾರನಾಗಿ ಬಂದಿದ್ದೀನಿ. ನನ್ನ ಕಣ್ಣು ಮುಂದೆ 12-15 ವರ್ಷದ ಯುವತಿಯನ್ನ ಕೊಲ್ಲಲಾಗಿತ್ತು ಅಂತ ಹೇಳಿದ್ರೆ ಈತನ ಕಣ್ಣು ಮುಂದೆ ಯಾರು ಕೊಲೆ ಮಾಡಿರಲಿಲ್ಲ. ಆದರೆ ಆ ಶವವನ್ನ, ಆ ಹೆಣವನ್ನ ಇಲ್ಲೀಗಲ್ ಆಗಿ ಹೂತಾಕಿದ್ರು. ಒಂದು ಅಸಹಜ ಸಾವು ಯುಡಿಆರ್ ಆಗಬೇಕು. ಯುಡಿಆರ್ ಅಂದ್ರೇನು? ಆತ್ಮಹತ್ಯೆನೋ, ಅಪಘಾತನೋ, ಅಥವಾ ಸಹಜವಾಗಿರದೇ ಇರತಕ್ಕಂಥದ್ದು ಅಸಹಜ ಸಾವು. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾದಂತಹ ಶವ ಅಥವಾ ಹೆಣ, ಅದನ್ನು ಯುಡಿಆರ್ ಮಾಡಬೇಕು, ಅಸಹಜ ಸಾವಿನ ವರದಿಯಲ್ಲಿ ಉಲ್ಲೇಖ ಮಾಡಬೇಕು. ಆದರೆ ಆ ಹೆಣ್ಣು ಮಗಳ ಮೃತದೇಹವನ್ನ ಯಾವುದೇ ತರಹದ ಪೊಲೀಸರಿಗೆ ಮಾಹಿತಿಯನ್ನ ಕೊಡದೆ ಅಥವಾ ಕಾನೂನು ಪ್ರಕ್ರಿಯೆಗಳನ್ನು ಮಾಡದೆ ಆ ಹೆಣವನ್ನು ಹೂತಿದ್ರು. ಯಾಕೆ ಹೂತಿದ್ರು? ಹೂತು ಹಾಕೋದಕ್ಕೆ ಕಾರಣ ಏನು? ಅದು ಜಯಂತ್ ಕೇಳ್ತಾ ಇರೋದು, ಹೊಸ ಸಾಕ್ಷಿದಾರ. ಯಾಕೆ ಅವ್ರಿಗೇನಾದ್ರೂ ಭಯ ಇತ್ತಾ? ಪೋಸ್ಟ್ ಮಾರ್ಟಮ್ ಮಾಡಬೇಕಿತ್ತಲ್ಲ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬಹುದಿತ್ತಲ್ಲ, ಮರಣೋತ್ತರ ಪರೀಕ್ಷೆಗೂ ಒಳಪಡಿಸಿರಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡದೆ ಆ ಹೆಣವನ್ನು ಹೂತಾಕಿದ್ರು. ಯಾಕೆ? ಹೊಸ ಸಾಕ್ಷಿದಾರನ ಹೊಸ ದೂರಿದು. ಹಾಗಾದ್ರೆ ಇವತ್ತು 2 ಕೇಸ್ಗಳು, 2 ದೂರುಗಳು ಎಸ್ಐಟಿಗೆ ಹಸ್ತಾಂತರ. ಒಂದು, ಹೊಸ ಸಾಕ್ಷಿದಾರ ಜಯಂತ್ ಕೊಟ್ಟಿರುವ ದೂರು. ಇನ್ನೊಂದು, ಪಾಯಿಂಟ್ 6ರಲ್ಲಿ ಮಾನವನ ಕಳೇಬರ ಪತ್ತೆಯಾಗಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲು. ಈ ಪ್ರಕರಣ ಎಸ್ಐಟಿ ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ. ಇದು ಹೆಣವೂತ ಪ್ರಕರಣದ ಅತಿ ದೊಡ್ಡ ಮೇಜರ್ ಡೆವಲಪ್ಮೆಂಟ್ಗಳನ್ನು. ಧರ್ಮಸ್ಥಳ ಶೋಧ ಎಸ್ಐಟಿಗೆ ಇಂದು ಬಿಗ್ ಡೇ, ದೊಡ್ಡ ದಿನವಾಗಿ ಮಾರ್ಪಡುತ್ತೆ. ದೂರುದಾರ ಹೇಳಿದ್ದ ಕೊನೆಯ ಪಾಯಿಂಟ್ ಅಷ್ಟೇ ಉಳಿದಿದೆ. ಅತ್ಯಂತ ನಿರ್ಣಾಯಕ ಸಮಾಧಿ. ಇಂದು ಕೊನೆಯ ಮತ್ತು 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ ಶುರುವಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಅಖಾಡಕ್ಕಿಳಿತಾರೆ. ಇವತ್ತು ಸಿಗಲಿದೆಯಾ ಮತ್ತಷ್ಟು ಅಸ್ಥಿ ಪಂಜರ? ನಿನ್ನೆ 2 ಪಾಯಿಂಟ್ಗಳಲ್ಲಿ ಶೋಧ, ಆದರೆ ಸಿಕ್ಕಿದ್ದು 0. ಧರ್ಮಸ್ಥಳ ಶೋಧ ಎಸ್ಐಟಿಗೆ ಬಿಗ್ ಡೇ. ನಿನ್ನೆ 11 ಮತ್ತು 12 ನಿನ್ನೆ ನಡೆದಂತಹ ಶೋಧ ಕಾರ್ಯಾಚರಣೆ. 11 ಮತ್ತು 12 ಸಮಾಧಿಗಳನ್ನು ಅಗೆಯಲಾಯಿತು. ಆದರೆ ಏನೂ ಸಿಕ್ಕಿರಲಿಲ್ಲ. ನೋಡಿ, ಆತ ಮಾರ್ಕ್ ಮಾಡಿರ್ತಕ್ಕಂತಹ 13 ಸಮಾಧಿಗಳ ಪೈಕಿ ಒಂದೊಂದು ಸಮಾಧಿಗೂ ಮತ್ತೊಂದು ಸಮಾಧಿಗೂ ನಡುವೆ ಅಂತರಗಳಿರ್ತವೆ. ಈಗ 11 ಮಾರ್ಕ್ ಮಾಡಲಾದಂತಹ ಸಮಾಧಿಯ ಸ್ಥಳಕ್ಕೂ 11ರಿಂದ 12 ಮಾರ್ಕ್ ಮಾಡಲಾಗಿರ್ತಕ್ಕಂಥ ಸಮಾಧಿಯ ಸ್ಥಳಕ್ಕೂ ಒಂದಷ್ಟು ಮೀಟರ್ ಅಂತರಗಳಿರ್ತವೆ. ಹಾಗಾಗಿ ಇವತ್ತು ಯಾಕೆ ನಾವು ಬಿಗ್ ಡೇ ಅಂತ ಕರಿತಿದ್ದೀವಿ ಅಂತ ಕೇಳಿದ್ರೆ, ಆತ ದೂರಲ್ಲಿ ಹಂಗೆ ಹೇಳಿದ್ದು 13ನಲ್ಲಿ ನಾನು ನಿರೀಕ್ಷಿತವಾದಂಥ ಹೆಣವನ್ನು ತೆಗಿತೀನಿ ಅಂತ. ನಿರೀಕ್ಷಿತ ಹೆಣವು 13ನೇ ಸಮಾಧಿಯಲ್ಲಿ ಇರುತ್ತೆ ಅಂತ ಹೇಳಿದ್ದ ಆತ. ಸೊ ಇದು ಬಿಗ್ ಡೇ ಆಗೋದಕ್ಕೆ ಕಾರಣ. 13ನೇ ಸಮಾಧಿಯಲ್ಲಿ ಸಾಕಷ್ಟು ಹೆಣಗಳು ಸಿಗುತ್ತೆ ಎನ್ನುವಂಥ ನಿರೀಕ್ಷೆಗಳಿದೆ. ಕಾರಣ ಭೀಮಾ ಅರ್ಥಾತ್ ಆ ಮುಸ್ಕುದಾರಿ ಅದನ್ನೇ ಹೇಳ್ಕೊಂಡಿದ್ದ. ಸೊ ಇನ್ನು ಆ ಭಾಗದ ಸಾಕಷ್ಟು ಜನರ ಜೊತೆ ಫ್ರೀಡಮ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೆ ನಮ್ಮದೇ ರಿಪೋರ್ಟ್ರು ಕೇಳುವಾಗ ಸಾಕಷ್ಟು ಜನ ಅದನ್ನೇ ನಿರೀಕ್ಷೆ ಮಾಡಿದರು, 13ರಲ್ಲಿ ಸಿಗುತ್ತೆ ಅಂತ. ಸೊ ಈ ಎಲ್ಲ ಅಭಿಪ್ರಾಯಗಳ ಆಧಾರದಲ್ಲಿ
ಇವತ್ತು ಅತ್ಯಂತ ನಿರ್ಣಾಯಕ ದಿನ ಆಗುತ್ತೆ. ಹಾಗಾದರೆ 1 ರಿಂದ 13 ಸಮಾಧಿ ಆಗಿದ ನಂತರ ಮುಂದೇನು? SIT ಇನ್ವೆಸ್ಟಿಗೇಷನ್ ಮುಗೀತಾ ಅಂತ ಕೇಳಿದ್ರೆ ಇಲ್ಲ, ಇನ್ನು ಆರಂಭ ಅಷ್ಟೇ. ಇದು ಆರಂಭ. ನ್ಯಾಯಾಲಯದ ಆದೇಶದಂತೆ ಆತನನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಹೆಣ ಅಗೆದು ಹೊರತೆಗೆಯಲಾಗುತ್ತೆ. ಮತ್ತೇನಾದರೂ ಆತ ಅಪೇಕ್ಷೆ ಪಟ್ಟರೆ, ಇಲ್ಲ ನನಗೆ ಸಾಕಾಗೋದಿಲ್ಲ ಇನ್ನೂ ಮತ್ತಷ್ಟು ತೋರಿಸ್ತೀನಿ, ಅಲ್ಲೂ ಕೂಡ ಅಗಿಬೇಕು ಅಂದರೆ ಅಗಿಬೇಕು, ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಆತನೊಬ್ಬ ಸಾಕ್ಷಿದಾರ, ದೂರದಾರ. ಆತ ಕಾನೂನಿನಲ್ಲಿ ಆತನ ಮನವಿಯನ್ನು ಸ್ವೀಕರಿಸ್ಕೋಬೇಕು, ಆತನ ಅಪೇಕ್ಷೆಗಳನ್ನು ಈಡೇರಿಸಬೇಕು, ಅರ್ಥಾತ್ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಸಾಧ್ಯ ಇಲ್ಲ. ಸೊ ಈಗಾಗಲೇ 2 ದೂರರ್ಜಿಗಳನ್ನು SITಗೆ ವರ್ಗಾವಣೆ ಮಾಡಲಾಗಿದೆ. ಅದು ಬಿಟ್ಟರೆ ಇವತ್ತು ಸಮಾಧಿ ಆಗಿರುವಂತಹ ಅತ್ಯಂತ ಬಿಗ್ ಡೇ, ಇವತ್ತು ಅತ್ಯಂತ ನಿರ್ಣಾಯಕ ದಿವಸ, 13ನೇ ಸಮಾಧಿಯನ್ನು ಅಗೆಯಲಾಗುತ್ತೆ. ಸೊ ಆ ಸಮಾಧಿಯಲ್ಲಿ ಇನ್ನೆಷ್ಟು ಬುರುಡೆಗಳು, ಇನ್ನೆಷ್ಟು ಅಸ್ಥಿಪಂಜರಗಳು ಸಿಗಬಹುದು ಎನ್ನುವಂತಹದ್ದೇ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.